TwoStatesCouple. This is Sneha and myself Sayouj. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ಮಾತಾಡೋಕ್ಕೂ ಒಂಥರ ನಿದ್ದೆನಲ್ಲೇ ಇದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಗ್ಗೆನೇ ಮನೆಯಿಂದ ಹೊರಟ್ಬಿಟ್ಟು ಟೆಂಪಲ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಫುಲ್ಲು ಮದುವೆಗೆ 1 ವರ್ಷ ಇನ್ನೂ ಆಗಿಲ್ಲ, ಬಟ್ ಆಗೋದ್ರೊಳಗಡೆ ಫುಲ್ ಎಲ್ಲ ಟೆಂಪಲ್ಸ್ಗೆ ಹೋಗಿ ಬರಬೇಕಂತೆ ನಮ್ಮ ಅತ್ತೆ ಹೇಳ್ತಾ ಇದ್ರು. ಸೊ ಅದಕ್ಕೆ ಹೆಂಗೂ ಇವ್ರ ತಮ್ಮನೂ ಬಂದಿದ್ದರು. ಸೊ ಅದಕ್ಕೋಸ್ಕರ ಹೋಗಿ ಬಂದಂಗೆ ಆಗುತ್ತೆ ಅಂತ ಸೊ ಥರ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಫಸ್ಟ್ ನಮ್ಮದು ಸ್ಟಾರ್ಟು ಕಲ್ಲರಿವಾದಕ್ಕೆ ಅಂದ್ಕೊಂಡು ಕಲ್ಲರಿವಾದಕಲ್ ಅಂತ ಕಣ್ಣೂರಲ್ಲೇ ಇರೋದು. ಏನು ಟೆಂಪಲ್ ಇದು? ದೇವಿ ಟೆಂಪಲ್, ಭಗವತಿ ಕ್ಷೇತ್ರ. ಇವರಿಗೆ ಗೊತ್ತಿಲ್ಲ. ದೇವಿ ಟೆಂಪಲ್ ಭಗವತಿ ಕ್ಷೇತ್ರ ಅಂತ. ಸೊ ಹೋಗ್ತಾ ಇದ್ದೀವಿ. ಲೈಕ್ ನಿಮಗೆ ನಾವು ಇವತ್ತು ವಿಸಿಟ್ ಮಾಡೋ ಎಲ್ಲ ಟೆಂಪಲ್ ಬಗ್ಗೆನೂ ಹೇಳ್ತಾ ಹೋಗ್ತೀವಿ ಆ್ಯಂಡ್ ತೋರಿಸ್ತೀವಿ. ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಸಾರಿ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ಫುಲ್ ಒಂಥರ ನಿದ್ದೆನೇ. ಆ್ಯಕ್ಚುಲಿ 1 ವಾರದಿಂದ ನಿದ್ದೆ ಇಲ್ಲ, ಅಂದರೆ ಫುಲ್ ಕಂಟಿನ್ಯೂಸ್ ಆಗಿ ಬ್ಯುಸಿ ಇದ್ವಿ ಕೆಲವೊಂದು ಕೆಲಸಗಳಿಂದ. ಸೊ ಹೇಳ್ತೀನಿ ಆ ಕೆಲಸಗಳೇನು ಅಂತಲೂ ಕೂಡ. ಸೊ ಬನ್ನಿ ನೋಡೋಣ. ಇಲ್ಲಿ ಎಂಟ್ರೆನ್ಸು, ಒಳಗೆ ಕ್ಯಾಮ್ರಾ ಎಲ್ಲವೆಲ್ಲ. ಸೊ ನಾವು ಇಲ್ಲಿ ನಿಲ್ಲಿಸ್ಬೇಕಾಗತ್ತೆ ಅಲ್ವಾ? ಇಷ್ಟು ದೇವಸ್ಥಾನ ಮುಗಿಸಾಯಿತು. ಒಂದು ದೇವಸ್ಥಾನ ಮುಗಿಸಿದ್ವಿ, ಭಗವತಿ ಕ್ಷೇತ್ರ. ಮತ್ತು ಹಿಂಭಾಗ ನಾಗ ಪ್ರತಿಷ್ಠೆ ಇದೆ, ಹಂಗೆ ಹೋಗಿ ಬಂದ್ವಿ. ಬಟ್ ಕ್ಯಾಮ್ರಾ ಎಲ್ಲವಿಲ್ಲ ಒಳಗಡೆ. ಆಲ್ಮೋಸ್ಟ್ ಯಾವ ದೇವಸ್ಥಾನದಲ್ಲೂ ಕ್ಯಾಮ್ರಾ ಎಲ್ಲ ಮಾಡಲ್ಲ. ಬಟ್ ಇದಕ್ಕೆಲ್ಲದಲ್ಲೂ ಇನ್ನೂ ಸ್ವಲ್ಪ ಜಾಸ್ತಿ ರಿಸ್ಟ್ರಿಕ್ಟು. ಅವ್ರಿಗೇನೋ ಕ್ಯಾಮ್ರಾ ತೊಗೊಳೋದು ಒಳಗಡೆ ಲೈಕ್ ಶುದ್ಧೀಕರಣ ಅದೆಲ್ಲ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಲೈಕ್ ಹೊರಗಡೆ ಮಾತ್ರ ಶೂಟ್ ಮಾಡಿದ್ದೀವಿ ನಾವು. ಗೋ ಟು ಸೆಕೆಂಡ್ ಯಾವುದು ಅದು ಚರಕ್ಕಲ್ಲಿರಬೇಕು. ರೂಟ್ ಹೆಂಗೆ ಅಂತ ನೋಡ್ತೀನಿ ರೂಟ್ ಮ್ಯಾಪು. ನಾವು 2ನೇ ಟೆಂಪಲ್ಗೆ ಬಂದಿದ್ದೀವಿ. ಇದು ಮಾಡಾಯಿ ಕಾವು ಅಂತಾರೆ. ಇದು ಕೂಡ ದೇವಿ ಕ್ಷೇತ್ರ, ಭಗವತಿ ಟೆಂಪಲ್ಲೇನೆ. ಸರ್ಪ್ರೈಸಿಂಗ್ ಏನಂತ ಅಂದರೆ ಇಲ್ಲಿ ಆಲ್ಮೋಸ್ಟ್ ಕೆಲವೊಂದು ಮೇನ್ ರೂಲ್ಸು ಅಥವಾ ದೇವಸ್ಥಾನದ ಹೆಸರು, ಸ್ಟಾಪ್ ಹೆಸರೆಲ್ಲ ತುಂಬ ಕನ್ನಡದಲ್ಲಿ ಬರ್ಕೊಂಡಿದೆ. ನಂಗೆ ತುಂಬ ಖುಷಿ ಆಯಿತು. ಐ ಫೀಲ್ ಸೊ ಅಂದರೆ ಇಲ್ಲಿ ಪೂಜಾರಿ ಇರ್ತಾರಲ್ಲ ಅವರು ಕನ್ನಡವರೇ ಅಂತೆ, ಗೊತ್ತಿಲ್ಲ. ಸೊ ಸರ್ಪ್ರೈಸಿಂಗ್ ಅನ್ನಿಸ್ತು ಕೇರಳದಲ್ಲಿ ಕನ್ನಡ ನೋಡಿಬಿಟ್ಟು. ಲೈಕ್ ಟೆಂಪಲ್ಗೆ ಎಲ್ಲ ಹೆಸರು ಎಲ್ಲ ಕನ್ನಡದಲ್ಲಿದೆ, ಲೈಕ್ ಮಲಯಾಳಮಲ್ಲಿದೆ ಹಾಗೆ ಕನ್ನಡದಲ್ಲಿದೆ. ಸೊ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಮರ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆಲದ ಮರನಾ? ಹೌದು. ಟೆಂಪಲೆಲ್ಲ ಹೋಗಿ ಬಂದ್ವಿ. ಆ್ಯಕ್ಚುಲಿ ಪೂಜೆ ಎಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ. 8 ಗಂಟೆ ಸ್ಟಾರ್ಟ್ ಆಗುತ್ತೆ, 8 8:15 8:30 ಆಗುತ್ತೆ ಅಂತ ಅಂದರು.
ಸೊ ಅದಕ್ಕೆ ನಾವು ಪೂಜೆ ನಿಂತ್ಕೊಳ್ಳಲ್ಲ, ಯಾಕಂದರೆ ಇವತ್ತು ತುಂಬ ದೇವಸ್ಥಾನ ಕವರ್ ಮಾಡೋದ್ರಿಂದ ಪೂಜೆ ನಿಂತ್ಕೊಳ್ಳೋಕ್ಕಾಗಿಲ್ಲ. ಸೊ ಹಾಗಾಗಿ ಹಾಗೆ ಬಂದ್ವಿ. ಮತ್ತು ಇನ್ನೊಂದು ಕೇಲ ಟೆಂಪಲ್ ಸ್ಪೆಷಾಲಿಟಿ ಏನಂತಂದರೆ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದರ್ಶನ. ಎಲ್ಲನೂ ಓಪನ್ ಆಗಿ ಎಲ್ಲ ರೆಡಿ ಇರುತ್ತೆ. ಅಂದರೆ 12 ಗಂಟೆ ಅಂದರೆ 11 ಗಂಟೆ ಒಳಗಡೆ ಕ್ಲೋಸ್ ಆಗಿಬಿಡುತ್ತೆ ಇಲ್ಲಿ ದೇವಸ್ಥಾನ ಎಲ್ಲ. ಸೊ ಹಾಗಾಗಿ ಎಲ್ಲರೂ ಆದಷ್ಟು ಬೆಳಗ್ಗೆನೇ ವಿಸಿಟ್ ಮಾಡ್ತಾರೆ. 5 ಗಂಟೆ, 5:30, 6 ಗಂಟೆಗೆಲ್ಲ. ನಾವು ಮನೆಯಿಂದ 6 ಗಂಟೆಗೆ ಹೊರಟ್ವಿ, 6:15ಗೆ. ಬಟ್ ಆದ್ರೂ ಸ್ವಲ್ಪ ಲೇಟ್ ಆಯಿತು. ದೇವಸ್ಥಾನ ಆಯಿತು. ಆ್ಯಕ್ಚುಲಿ ಇಲ್ಲಿ ಇದು ತುಂಬ ದೇವಿ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಏನೇನೋ ದೃಷ್ಟಿಗೆ ಅಂತ ಅಥವಾ ಏನಾದರೂ ಹಿಂಗೆ ಒಳ್ಳೆಯದಾಗಲಿ ಅಂತ ಹಿಂಗೆ ದೇವ್ರದ್ದು ದಾರ ಇರುತ್ತೆ, ರೆಡ್ ಕಲರ್ದು ಕೈ ಕಟ್ಟೋದು, ರೆಡ್ ಕಲರು, ಆರೆಂಜು, ಬ್ಲ್ಯಾಕು ಅಂತೆಲ್ಲ. ಸೊ ನಮ್ಮತ್ತೆ ಯಾವಾಗಲೂ ಸೈಯೂಜ್ಗೆ ಮತ್ತು ಅನುಜ್ಗೆ ತೊಗೊಂಡು ಕಟ್ತಿದ್ರಂತೆ. ಸೊ ಈ ಸರಿನೂ ತೊಗೊಂಡು ಕಟ್ಟಿದ್ರು ಅಲ್ವಾ? ಸ್ನೇಹ ಅದನ್ನು ತಗೋ ಅಂತ ಹೇಳಿದೆ ನಾನು. ಆಮೇಲೆ ಸ್ನೇಹ ವಾಸ್ ನಾಟ್ ರಿಯಲಿ ಶೋರ್, ನಾಟ್ ಶೋರ್ ಇನ್ ದ ಸೆನ್ಸ್ ಲೈಕ್ ಮಮ್ಮಿ ಹೇಳಿದ್ರು ಹುಡುಗರು ಮಾತ್ರ ಜಾಸ್ತಿ ಕಟ್ಟೋದು ಅಂತ. ಸೊ ಅದಕ್ಕೆ ನಾನು ಮತ್ತೆ ಅಂತ ಬೇಡ ಅಂತ ಸುಮ್ಮನದೆ. ಇಲ್ಲಿ ಬ್ಯಾಕ್ ಸೈಡ್ ನೋಡಿ ದೇವಸ್ಥಾನ ಎಂಟ್ರೆನ್ಸ್. ಆ್ಯಕ್ಚುಲಿ ಕೇರಳದಲ್ಲಿ ಎಕ್ಸಾಕ್ಟ್ ದೇವಸ್ಥಾನ ತುಂಬ ಒಳಗಡೆ ಇರುತ್ತೆ. ಹೊರಗಡೆಯಿಂದನೇ ಬಾಗಿಲು ದಾಟಿ ಒಳಗಡೆ ಹೋದರೆ ಎಕ್ಸಾಕ್ಟ್ ದೇವಸ್ಥಾನ ಸಿಗುತ್ತೆ. ಸೊ ನಮಗೇನಾಗುತ್ತೆ ಅಂತಂದರೆ ದೇವಸ್ಥಾನನ ಲೈಕ್ ಕಂಪ್ಲೀಟ್ ಹೊರಗಡೆಯಿಂದ ಮಾತ್ರ ಕವರ್ ಮಾಡೋಕ್ಕಾಗತ್ತೆ. ಲೈಕ್ ಒಳಗಡೆ ಎಲ್ಲ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದ್ದು, ಲೈಕ್ ಕೇರಳದಲ್ಲಿ. ಬಟ್ ಕವರ್ ಮಾಡೋಕ್ಕಾಗಲ್ಲ, ಲೈಕ್ ನಮ್ಗೆ ಅಲೌ ಇಲ್ಲ. ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದನ್ನೆಲ್ಲ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಇಲ್ಲಿ ಬ್ಯಾಕ್ ಸೈಡ್ ಮರ ತೋರಿಸಿದಲ್ಲ ಅವಾಗ, ಆಲದ ಮರ ರೀ, ಅದೆಲ್ಲ ಕಡೆ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಕಾಮನ್ ಅದು. ಇಲ್ಲೂ ಕಾಮನ್ನೇ, ಆದರೆ ಯಾವಾಗಲೂ ದೇವಸ್ಥಾನ ಮುಂದೆನೇ ಇರ್ತದೆ ಅದು. ಸರಿ ಹೋಗುವ. ಸರಿ ಬನ್ನಿ, ಹಿಂಗೆ ಹೋಗು. ಆ್ಯಕ್ಚುಲಿ ಆನ್ ದಿ ವೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮಾಡಿದ್ರೆ ಇದು ಶ್ರೀ ರಾಜರಾಜೇಶ್ವರಿ ಟೆಂಪಲ್ ಅಂತ. ಶಿವ ಟೆಂಪಲ್ಲು? ಶಿವನ್ ಅಲ್ಲ, ರಾಜರಾಜೇಶ್ವರಿ ಅಲ್ಲ, ಶಿವಂದೇ. ರಾಜರಾಜೇಶ್ವರ. ಓಕೆ. ಸೊ ಇದು ಶಿವ ಟೆಂಪಲು, ರಾಜರಾಜೇಶ್ವರ ಟೆಂಪಲ್ಲು. ಸೊ ಇಲ್ಲಿ ತುಂಬ ಕರ್ನಾಟಕದ ಜನ ತುಂಬ ಬರ್ತಾರಂತೆ. ಯಡಿಯೂರಪ್ಪ ಎಲ್ಲ ಬಂದಿದ್ರಂತೆ ಇಲ್ಲಿ, ಸೈಯೂಜ್ ಅವ್ರು ಹೇಳಿದ್ರು. ನನಗೂ ಇವಾಗ ಗೊತ್ತಾಯಿತು. ಸೊ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆಯಂತೆ, ಸೈಯೂಜ್ ಅವ್ರ ತಮ್ಮ ಹೇಳ್ತಾ ಇದ್ರು. ಸೊ ನೋಡೋಣ ಅಲ್ವಾ ಒಳಗಡೆ. ಇದು ಎಂಟ್ರಿ ಇಲ್ಲಿ ಆ್ಯಕ್ಚುಲಿ ಈ ಟೆಂಪಲ್ ತುಂಬ ಸ್ಟ್ರಿಕ್ಟ್ ಅಂತೆ. ಎಲ್ಲ ಟೆಂಪಲ್ಗಿಂತ ಈ ಟೆಂಪಲ್ ಸ್ವಲ್ಪ ಜಾಸ್ತಿ ಸ್ಟ್ರಿಕ್ಟ್ ಅಂತೆ. ಸೊ ಬ್ಯಾಗು ತೊಗೊಂಡು ಹೋಗ್ಕೊಡಲ್ಲ, ಯಾವ ಲೇಡೀಸ್ಗೂ ಬ್ಯಾಗ್ ತೊಗೊಂಡು ಹೋಗ್ಕೊಡಲ್ಲ. ಬ್ಯಾಗ್ನ ಕೌಂಟ್ರಲ್ಲಿ ಇಟ್ಟು ಹೋಗಬೇಕು. ಮತ್ತು ಗಂಡಸರು ಪಂಚೆ ಹಾಕ್ಕೊಂಡು ಬರಲೇಬೇಕು, ಅಲ್ಲಾಂದರೆ ಅಲೋ ಮಾಡಲ್ಲ. ಪ್ಯಾಂಟು ಜೀನ್ಸ್ ಹಾಕ್ಕೊಂಡು ಅಲೋ ಮಾಡಲ್ಲ. ಆ್ಯಂಡ್ ಹೆಂಗಸರು ಸೀರೆ ಉಡಬೇಕು. ಮತ್ತು ಸೀರೆ ಉಡ್ಬೇಕಂದ್ರೆ ಕಂಪಲ್ಸರಿ ಇಲ್ಲೂ ಅಂತೆ, ಬಟ್ ಟ್ರೆಡಿಷ್ನಲ್ ವೇರಲ್ಲಿ ಬರಬೇಕಂತೆ. ಮತ್ತು ಹೆಂಗಸರ ಎಲ್ಲ ಟೈಮಲ್ಲೂ ಒಳಗಡೆ ಅಲೋ ಮಾಡಲ್ಲ, ಕೆಲವೊಂದು ಸಮಯದಲ್ಲಿ ಮಾತ್ರ ಅಲೋ ಮಾಡ್ತಾರೆ. ಅದಕ್ಕೊಂದು ಟೈಮಿಂಗ್ಸ್ ಅಂತ ಇರುತ್ತೆ. ಬಟ್ ಇವಾಗ ನಮಗೆ ಅಂತ ಆಂಟಿಗೆ ಅಲೋ ಮಾಡ್ತಾರಲ್ಲ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಕೇಳಬೇಕು. ಬನ್ನಿ ನೋಡೋಣ.
ಒಳಗಡೆ ಹೋಗಿದ್ದಾರೆ. ಅವರಿಗೆ ಮಾತ್ರ ಅಲೋ ಮಾಡಿದ್ದಾರೆ. ನಾನು ಆಂಟಿ ಇಲ್ಲೇ ಕೂತಿದ್ದೀವಿ ಹೊರಗಡೆನೆ. ನಮಗೆ ಹೆಂಗಸ್ರಿಗೆ ಒಳಗಡೆ ಅಲೋ ಮಾಡ್ತಾ ಇಲ್ಲ. ಸೊ ಅದಕ್ಕೊಂದು ಪ್ರತ್ಯೇಕ ಟೈಮಿಂಗ್ಸ್ ಅಂತ ಇರುತ್ತಂತೆ, ಪ್ರತ್ಯೇಕ ದಿನ ಅಂತ ಇರುತ್ತಂತೆ, ಅವತ್ತು ಮಾತ್ರ ಅಲೋ ಮಾಡ್ತಾರೆ. ಸೊ ನಾನು ಅದಕ್ಕೆ ಪ್ರದರ್ಶನ ಮಾಡಿಬಿಟ್ಟು ಪ್ರಸಾದ ತೊಗೊಂಡು ಹೊರಗಡೆನೆ ಕೂತಿದ್ದೀವಿ. ಸೊ ಹಳೆಯ ಆರ್ಕಿಟೆಕ್ಚರ್ ಅಲ್ವಾ? ಹೋಗಿ ಬಂದು ಸಯೂಜ್ ನಾವು ಹೊರಗಡೆಯಿಂದ ಜಸ್ಟ್ ನೋಡಿದ್ವಿ ಅಷ್ಟೇ. ನನಗೆ ಮತ್ತು ಅತ್ತೆಗೆ ಅಲೋ ಮಾಡಲ್ಲ, ಲೈಕ್ ಯಾವ ಹೆಣ್ಮಕ್ಳಿಗೂ ಅಲೋ ಮಾಡಲ್ಲ. ಅದೇನೋ ಅವರಿಗೆ ದೇವರಿಗೇನೋ ಭಕ್ಷಣ ಅಂದರೆ ಫುಡ್ ಕೊಡೋದು ಇರುತ್ತಂತೆ ಟೈಮಿಂಗ್ಸು, ಅದು ಕೊಟ್ಟ ನಂತರ ಯಾವ ಹೆಣ್ಮಕ್ಳಿಗೂ ಅಲೋ ಮಾಡಲ್ಲ ಅಂತೆ. ಸೊ ಹಂಗೊಂದು ಶಾಸ್ತ್ರ ಇದೆ ಇಲ್ಲಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ನಾನ್ ಹಿಂದೂಸ್, ಯಾರು ಹಿಂದೂಸ್ ಅಲ್ವೋ ಅವರಿಗೆ ಈ ಟೆಂಪಲಲ್ಲಿ ಅಲೋ ಇಲ್ಲ. ಹಿಂದೂಸಿಗೆ ಮಾತ್ರ ಈ ಟೆಂಪಲಲ್ಲಿ ಐ ಮೀನ್ ಅಲೋ ಮಾಡೋದು. ಲೈಕ್ ನಾಟ್ ಕ್ರಿಶ್ಚಿಯನ್ಸ್, ಲೈಕ್ ಬೇರೆ ಯಾವುದೇ ಧರ್ಮದವರಿಗೆ ಅಲೋ ಮಾಡಲ್ಲ, ಓನ್ಲಿ ಮತ್ತು ಆದರೆ ಅದು ಆರ್ಕಿಟೆಕ್ಚರ್ಸ್ ಎಲ್ಲ ಸಖತ್ತಾಗಿತ್ತು, ಹಳೆಯ ಆರ್ಕಿಟೆಕ್ಚರ್. ಹೌದು, ತುಂಬ ಚೆನ್ನಾಗಿದೆ. ಮತ್ತು ಇವ್ರು ಹೋಗ್ತಿರಲ್ಲ ಟೆಂಪಲ್ ಒಳಗಡೆ ಅಲ್ಲಿ ಇನ್ನೂ ಚೆನ್ನಾಗಿದೆ. ಅಲ್ಲಿ ಮೊಬೈಲ್ ಎಂಟ್ರಿ ಇಲ್ಲ, ಏನು ಬ್ಯಾಗು ಏನು ತೊಗೊಂಡು ಹೋಗಿಲ್ಲ. ಜಸ್ಟ್ ಅದು ಶರ್ಟ್ ಎಲ್ಲ ತೆಗೆದುಬಿಟ್ಟು ಬರೀ ಜಸ್ಟ್ ಪಂಚಲ್ಲಿ ಮಾತ್ರ ಹೋಗ್ಬೇಕು. ಚೆನ್ನಾಗಿತ್ತು, ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಸರಿ, ನೆಕ್ಸ್ಟ್ ಟೆಂಪಲು ನಾವು ವರ್ಷಿಣಿ ಕಡಬ ಅಂತ, ಈಗ ಅಲ್ಲಿ ಹೋಗ್ತಾ ಇದ್ವಿ. ಅದು ಕೂಡ ಶಿವಕ್ಷೇತ್ರ. ಶಿವನು ಮತ್ತು ಇದು ಮುತ್ತಪ್ಪ ಶಿವ ರೈ, ಬಟ್ ಎಕ್ಸಾಕ್ಟ್ ನೇಮ್ ಮುತ್ತಪ್ಪ. ಅದು ನಿಮ್ಮದು ಪಪ್ಪನ ಮನೆ ದೇವರಲ್ವಾ? ಹೌದು, ಸೈಜ ಪಪ್ಪನ ಮನೆ ದೇವರದು. ಆ್ಯಕ್ಚುಲಿ ಅದಕ್ಕೆ ನಾವು ಹೋಗಿದ್ವಿ ಮೊದಲೇ, ಮದುವಾದ್ದು ಅಷ್ಟರಲ್ಲಿ ಫಸ್ಟು ಮದುವಾದ್ದು ಡಿಸೆಂಬರಲ್ಲೇ ಹೋಗಿದ್ವಿ ಅಲ್ವಾ ಸೈಯು? ಹೌದು, ಮಮ್ಮಿ ಬಂದವರು ಹೋಗಿದ್ವಿ. ಹೌದು, ಸರಿ ಹೋಗುವ. ವರ್ಷಿಣಿ ಕಡಬ ಬಂದೆ, ಸಿಕ್ಕಾಪಟ್ಟೆ ರಶ್ಶು. ಮುತ್ತಪ್ಪನ ಕ್ಷೇತ್ರ. ಆ್ಯಕ್ಚುಲಿ ಫುಲ್ ಟಯರ್ಡ್ ಆಗಿದ್ದೀನಿ. ಟಯರ್ಡ್ ಅಲ್ಲ, 2 ದಿನ ಸಿಕ್ಕಾಪಟ್ಟೆ ಓಡಾಡೋದು ಜಾಸ್ತಿ. ಹಾಂ ಹೌದು, ಹಾಗಾಗಿ ನಿದ್ದೆನೂ ಕರೆಕ್ಟಾಗಿ ಆಗಿಲ್ಲ. ಸಿಕ್ಕಾಪಟ್ಟೆ ರಶ್ಶು ಅಲ್ಲ, ಸಿಕ್ಕಾಪಟ್ಟೆ ರಶ್ಶು.
ಹಾಗಾಗಿ ಬೇಗನ ಹೊರಟು ಬಂದ್ವಿ. ಆಟ ಸಾಮಾನು ಬೇಕಾ ಬೇಡವಾ? ಸರಿ, ನಾವು ಈಗ ದೇವಸ್ಥಾನ ಯಾವುದಾದ್ರು ಹೋಗ್ಬೇಕು ಎಲ್ಲ ಕಡೆನೂ ಹೋಗಾಯಿತು. ಇನ್ನೂ ಇದೆ, ಕ್ಲೋಸ್ ಮಾಡಿಬಿಡ್ತಾರೆ. ಅಷ್ಟೊಂದೆಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಇನ್ನೇನಿದು 5 ಗಂಟೆಗೆ ಓಪನ್ ಆಗೋದು, 5 ಗಂಟೆ 6 ಗಂಟೆ ಅಲ್ವಾ. ಸೊ ಹಾಗಾಗಿ ಇವತ್ತಿನ ಮುಗಿತು. ಇನ್ನು ಮತ್ತೆ ಪ್ಲ್ಯಾನ್ ಮಾಡಿಬಿಟ್ಟು ಯಾವಾಗ ಎಲ್ಲಿ ಅಂತ ನೋಡಬೇಕು. ಇವತ್ತು ಯಾವ ಪ್ಲ್ಯಾನು ಇಲ್ಲ. ಎಸ್ಪೆಷಲಿ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಹೈ ವೋಲ್ಟೇಜ್ ಮ್ಯಾಚ್. ಸರಿ ಬನ್ನಿ ಹೋಗುವ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಟೇಕ್ ಕೇರ್, ಬಾಯ್.